इस कार्यक्रम के पुण्यार्चक हैं बाहुबली एंड मुत्तीन होलसेल्स साड़ीज एंड क्लॉथ मर्चेंट्स, चदचन डिस्ट्रिक्ट, विजयपुर एवं समस्त बाहुबली एंड मुत्तीन परिवार। ಸಾಧಕನಿಗೆ ಅಸಾಧ್ಯವಾದದ್ದು ಈ ಜಗತ್ತಿನಲ್ಲಿ ಯಾವುದೇ ಒಂದು ವಸ್ತುವು ಕೂಡ ಇಲ್ಲ. ಸಾಧಕನ ಸಾಧನೆ ಸರಿಯಾಗಿ ಇರಬೇಕು. ಏನಾಗಿರಬೇಕು? ಹಿಂದೂ ಒಂದು ಸರಿ ಹೇಳಿದ್ದೆ ನಾನು, ಗುರು ಮತ್ತು ಗುರಿ ಎರಡು ನಮ್ಮವು ಸರಿಯಾಗಿರಬೇಕು. ಏನಾಗಿರಬೇಕು? ಗುರಿ ಮತ್ತು ಗುರು ಇವೆರಡೂ ಸರಿಯಾಗಿ ಇದ್ದಾಗ ನಮ್ಮ ಕಾರ್ಯ ಸಿದ್ಧ ಆಗ್ತದೆ. ಯಾಕೆ ಅಂತಂದರೆ ನಾವು ಭಾಳಷ್ಟು ಕಾರ್ಯವನ್ನು ಮಾಡಿನೂ ಕೂಡ ನಮ್ಮ ಗುರಿ ಮತ್ತು ಗುರು ಸರಿಯಾಗಿಲ್ಲ ಅಂತಂದರೆ ಏನಿಲ್ಲ, ನಮ್ಮ ಆತ್ಮನ ಕಲ್ಯಾಣಕ್ಕೆ ಸಾಧ್ಯ ಇಲ್ಲ. ಹೀಗೆ ಶಾಸ್ತ್ರದಲ್ಲಿ ಭಾಳಷ್ಟು ಕತೆ ಪುರಾಣಗಳು ಬಂದಿದ್ದಾವೆ. ಏನು ಬಂದಿದ್ದಾವೆ? ಎಷ್ಟೋ ಕತೆ ಪುರಾಣಗಳಿದ್ದಾವೆ. ನಾವು ಅಧ್ಯಯನ ಮಾಡ್ಕೊತ ಹೋದ್ರೆ ಭಾಳಷ್ಟು ಸಿಗ್ತವೆ. ಯಾಕೆ ಅಂದರೆ ಯಾವ್ಯಾವ ಜೀವದ ಪರಿಣಾಮ, ಧರ್ಮ ಮಾಡಿದವ್ರದ್ದು ಏನಾಯ್ತು, ಕರ್ಮ ಮಾಡಿದವ್ರದ್ದು ಏನಾಯ್ತು, ಯಾರು ಯಾವ್ಯಾವ ದಾರಿಯಲ್ಲಿ ಹೋದರು, ಅವ್ರಿಗೇನೇನು ಫಲ ಸಿಕ್ತು ಅನ್ನೋದು ಈ ಕಥೆಯಿಂದ ನಮಗೆ ಒಂದು ಶಿಕ್ಷಾ ಪ್ರಧಾನವಾದ ಕಥೆಗಳಿರ್ತಿದ್ವು. ಅವು ಕೆಲವು ಕಥೆಗಳೇನಿರ್ತವೆ ಅಂತಂದರೆ ಲೌಕಿಕವಾಗಿ ಇದ್ದರೂ ಕೂಡ ಅದರಲ್ಲಿ ಭಾಳ ಅರ್ಥ ಗರ್ಭಿತವಾದಂಥ ಕಥೆಗಳಿದ್ದವು. ನಾವು ಶಾಲೆಗೆ ಹೋಗೋಗೆಲ್ಲ ಓದ್ತಿದ್ದೆವು. ನೀವೆಲ್ಲ ಓದಿರಲ್ಲ? ಓದಿವೆ ಮಾಡೋದು. ಎಷ್ಟೋ ಸಣ್ಣ ಸಣ್ಣ ಕಥೆಗಳು ಇರ್ತಿದ್ವು, ಎಷ್ಟೋ ಪಾಠಗಳಿರ್ತಿದ್ವು, ಪದ್ಯಗಳಿರ್ತಿದ್ವು. ಏನಿರ್ತಿದ್ವು? ಯಾರಿಂದ ನಾವು ಏನು ಕಲಿಬೇಕು, ಶಿಕ್ಷಣೆಯನ್ನು ಪಡ್ಕೊಳ್ಬೇಕು ನಮ್ಮ ಜೀವನದಾಗ ಅನ್ನೋದನ್ನು ಭಾಳ ಮಹತ್ವಪೂರ್ಣ ಆದಂಥವನ್ನ ಕೊಟ್ಟಿದ್ದಾರೆ. ನಾವು ಅವನ್ನು ನೋಡೋಕೆ ಹೋದರೆ ಬೇಕಷ್ಟು ಸಿಗ್ತವೆ. ಒಂದು ಸರಿ ಒಬ್ಬರು ಶ್ರಾವಕರು ಸಾಮಾಯಿಕ ಮಾಡಕ್ಕೆ ಕೂತ್ಕೊಂಡಿದ್ರಂತೆ. ದಿನ ಸಾಮಾಯಿಕ ಮಾಡ್ತಿದ್ರು. ಆದರೆ ಏನು ಗೊತ್ತಾ, ಎಲ್ಲ ಡ್ರಾಮಾ, नाटक चलता था, सामायिक का नाटक. सामायिक तो कुछ होता नहीं था. ಜಗತ್ತಿನಲ್ಲಿ ಇದು ಇಂಥದ್ದು ಡ್ರಾಮಾ ಮಾಡೋರು ಬಹಳ ಜನ ಇರ್ತಾರೆ. ಏನಿರ್ತಾರೆ? ಆದರೆ ಸತ್ಯಾಂಶ ಕಡೆ ಹೋಗೋರು ಭಾಳ ಕಮ್ಮಿ. ಒಬ್ಬರು ಸಾಮಾಯಿಕ ಮಾಡ್ತಿದ್ರು. ಸಾಮಾಯಿಕ ಮಾಡೋಗೊಂದು ನಿಯಮ ತಗೊಂಡ್ರು. ಏನಂತ ಅಂದ್ರೆ ದಿನಾಲೂ ಹಿಂಗೆ ಸಾಮಾಯಿಕ ಮಾಡ್ತಿದ್ರು. ಒಂದು ಮಾಲ ಜಪಾನು ಆತಿತ್ತು ಇಲ್ಲ ಗೊತ್ತಿಲ್ಲ, ಸಾಮಾಯಿಕ ಮಾಡ್ತಿದ್ರು. ಆದರೆ ಒಂದಿನ ಏನೋ ವಿಚಾರ ಬಂತು, ನಾನು ಇಲ್ಲಿ ಮುಂದಿಟ್ಟ ದೀಪ ಆರತಕ್ಕ ಸಾಮಾಯಿಕ ಮಾಡ್ತೀನಿ ಅಂತ. ಇಲ್ಲಿ ತಕ್ಕ ಈ ಜ್ಯೋತಿ ಆರಿ ಹೋಗೋತಕ್ಕ ನಾನು ಸಾಮಾಯಿಕ ಮಾಡೋರು ಅಂತ. ಆದರೆ ಯಾರಿಗೂ ಹೇಳಿರಲ್ಲ, ಏನಿರಲ್ಲ. ಅದರ ನಿಯಮ ತಗೊಂಡ್ರು, ಸಾಮಾಯಿಕ ಕುಂತರು. 8 ಆತು, 9 ಆತು, 10 ಆತು, 11 ಗಂಟೆ ಆಯಿತು. ಇನ್ನೊಂದು ಆಗದಿತ್ತು. ಅಷ್ಟೊತ್ತಿಗೆ ದೀಪ ಆರಕ್ಕೆ ಮಳೆಗಾಲ ಆಗಿತ್ತು. ಸ್ವಲ್ಪ ಅದರಲ್ಲಿ ಏನು ಮಾಡಿದರು, ಆ ಶ್ರಾವಕ ಏನು ಸಾಮಾಯಿಕ ಮಾಡ್ತೀವಂತ ನಿಯಮ ತಗೊಂಡಿದ್ರೆ, ಆ ಶ್ರಾವಿಕೆಯೇನು ಕೂಡ ವಯಸ್ಸು ಆಗಿತ್ತು. ಯಾಕೆ ದಿನಾಲೂ ಒಂದು ಮಾಲನೂ ಆತಿತ್ತಿರಲ್ಲ ಜಪ, ಇವತ್ತೇನು ಇಷ್ಟೊತ್ತು ಸಾಮಾಯಿಕ, ಇನ್ನೇನು ಮತ್ತು ಕತ್ಲೆಯಲ್ಲಿ ಯಾವಾರು ಹಾವು ಚೇಳು ಇಂಥವು ಏನಾರು ಬಂದಿತ್ತು ಅಂಥೇಳಿ ಸ್ವಲ್ಪ ತುಪ್ಪ ನೋಡ್ರಿ. ಒಂದು ಮಾತು ನೆನಪಿಡ್ರಿ, ಭಗವಂತನ ಮುಂದೆ ಯಾವಾಗಲೂ ಎಣ್ಣೆ ದೀಪ ಹಚ್ಚೋದಿಲ್ಲ. ಏನು ಹಚ್ಚೋದಿಲ್ಲ? ಯಾರು ನಿಮ್ಗೆ ಹೇಳಾರ? ತುಪ್ಪದ ದೀಪ ಹಚ್ಚಿರಿ. ಎಲ್ಲಿ ತರ್ಬೇಕು ಮಹಾರಾಜ್ರೆ ನಾವು? ನೀವೇನು ಅವಶ್ಯಕತೆ ಇಲ್ಲ 1 ಗಂಟೆ 2 ಗಂಟೆ ತುಪ್ಪದ ದೀಪ ಹಚ್ಚಿಡ್ಬೇಕು ಅಂತ.
ಮೊದಲು ಒಂದು ಈ ಕಡೆ ಎಲ್ಲ ಒಂದು ನಂದಾ ದೀಪ ಅಂತ ಇಡ್ತಾರೆ. ನೀವು ಕೇಳಿದ್ರನ? ಅದೇನು ಗೊತ್ತನು, ಮೊದಲು ನಂದ ಅಂತ ಅಂದರು. ನಾನಿಟ್ಟು ದೀಪ ನಾನಿಟ್ಟದು ಅಂದರು. ಕಡೆಗೊಂಚೂರು ಉದ್ದಕ್ಕೆ ಎಳೆದ್ರು ನಂದಾ ದೀಪ ಅಂತೇಳಿ ಹಾಕ್ಕೊಂಡು ಹೋಗ್ಬಿಟ್ರು. ಅದಾತು. ನೀವು 2 ನಿಮಿಷ ಬೇಕಾದರೂ ಹಚ್ಚಿರಿ, ಆದರೆ ತುಪ್ಪದ ದೀಪ ಹಚ್ಚಬೇಕು. 1 ತೊಲ ತುಪ್ಪದ ದೀಪ ಹಚ್ಚಿದ್ರೆ 1 ಟನ್ ಆಕ್ಸಿಜನ್ ಉತ್ಪನ್ನ ಆಗ್ತದಂತೆ. 1 ತೊಲ ಎಣ್ಣೆ ದೀಪ ಹಚ್ಚಿದ್ರೆ 1 ಟನ್ ಕಾರ್ಬನ್ ಉತ್ಪನ್ನ ಆಗ್ತದಂತೆ. ಏನೂ ಅವಶ್ಯಕತೆ ಇಲ್ಲ. ನಾವು ಬೆಳಗ್ತೀವಿ, ನೀವು ಅದೇ ದೀಪ ಬೆಳಗೋದು ಮತ್ತು ಅದನ್ನೇ ತಗೊಳ್ಳೋದು. ಮಹಾರಾಜರೇ ಇವರೆಲ್ಲ ಸುಳ್ಳು ಹೇಳ್ತಾರ್ರಿ, ಹಿಂಗೆ ಡ್ರಾಮಾ ಮಾಡ್ತಾರೆ. ಅರ್ಶಿನ ಹಚ್ಕೊಂಡು ಅಕ್ಕಿಗೆ ಹೂವು ಅಂತಾರೆ, ಕೊಬ್ಬರಿ ಚೂರಿಗೆ ಕೊಬ್ಬರಿ ಹೋಳಿಗೆ ಕೇಸರಿ ಹಚ್ಕೊಂಡು ದೀಪ ಅಂತಾರೆ. ನೀವೇನು ಮಾಡ್ತೀರಿ? ದೀಪ ಇಲ್ದಿರಿ ಹಿಂಗೆ ಧೂಪ ಆದರೆ ಹಿಂಗೆ ಆಗೋದು. ಯಾವ ನಾಟಕ! ಅವ್ರಿಗಿಂತಲೂ ದೊಡ್ಡ ಡ್ರಾಮಾ ನೀವು ಮಾಡಿದ್ರಲ್ಲ. ಎಲ್ಲಿಂತಂದ್ರಿ ನೀವು? ಆವಾಗ ಆ ತುಪ್ಪದ ದೀಪವನ್ನೇ ಹಚ್ಚಬೇಕು. ಏನು ಮಾಡ್ಬೇಕು? ಅದು ತೆಗೀರಿ, ಮತ್ತು ಆ ಕಡೆ ಬೀಳ ಅಂತದಲ್ಲ, ಆ ತುಪ್ಪದ ದೀಪದಾಗೆ ಮಧ್ಯ ಬತ್ತಿ ಇರ್ತದೆ ನೋಡ್ರಿ, ಅಂಥದ್ದು ಅದರ ಮೇಲೊಂದು ಮುಚ್ಚಿದ್ದಿರ್ತದೆ. ಅದನ್ನು ತಂದಿಡ್ರಿ. ಏನು ಮಾಡಿರಿ? ಅದರಾಗ ಯಾಕೆ ಅಂತಂದ್ರೆ ಅದ್ರಾಗ ಯಾವುದು ಹೋಗಿ ಬೀಳಬಾರ್ದು, ಮತ್ತು ಮಧ್ಯ ಬತ್ತಿ ಇರಬೇಕು. ಅಲ್ಲೆಲ್ಲ ಎಣ್ಣೆ ಸುರಿದು ನೋಡ್ರಿ, ಗರ್ಭಗುಡಿ ಒಳಗೆ ಹೋಗ್ತಾನ ಹಾಕ್ತಿದ್ರನ್ರಿ. ಅದನ್ನ ಹೆಂಗೆ ಬಿಟ್ರಿ ನೀವು? ದೋತ್ರ ಉಡ್ತಿದ್ರು ಅವರು. ಅದನ್ನ ಯಾಕೆ ಬಿಟ್ರಿ? ಯಾರನ್ನ ಕೇಳ್ಕೊಂಡು ಬಿಟ್ರಿ? ಅದು ನಡೀತೈತೆ. ನಿಮ್ಮ ಅಜ್ಜಿಯರೆಲ್ಲ ಏನು ಇದನ್ನು ಹಾಕಿದ್ರನ? ಚೂಡಿದಾರ ಹಾಕ್ತಿದ್ರನ? ನೈಟಿ ಹಾಕ್ತಿದ್ರನ? ಏನು ಹಾಕ್ತಿದ್ರು? ಅವ್ರು ಯಾರನ್ನ ಕೇಳ್ಕೊಂಡು ಬಿಟ್ರಿ? ಇದನ್ನೆಲ್ಲ ಅದನ್ನು ಮಾತ್ರ ಬಿಟ್ಟರೆ ನಡೀತೈತೆ. ನಿಮ್ಮ ಅಜ್ಜಾರು, ನಿಮ್ಮ ಮುತ್ತಜ್ಜ ಇವರೆಲ್ಲ ಯಾವುದು ಕಾರಾಗ ಹೋಗ್ತಿದ್ರ, ವಿಮಾನ ಹೋಗ್ತಿದ್ರನ, ಎತ್ತಿನ ಗಾಡೀಲಿ ಹೋಗ್ತಿದ್ರ? ಅದನ್ನ ಯಾಕೆ ಬಿಟ್ರಿ? ಅದನ್ನ ಯಾರನ್ನ ಕೇಳಿಬಿಟ್ರಿ? ನಿಮ್ಮ ಇಲ್ಲಿ ಬಂದ ತಕ್ಷಣ ಇಲ್ಲ, ಅದು ನಮ್ಮ ಅಪ್ಪನ ಆಲದ ಮರಕ್ಕಷ್ಟೇ ನಾವು ಜ್ಯೋತಿ ಬೆಳಾರ ಬೇದ್ಕೊಂಡು ಹೋಗ್ರಿ, ನಮಗೇನಾಗಬೇಕು? ಆದರೆ ಸತ್ಯ ಐತೆ, ತುಪ್ಪ ದೀಪ ಇಟ್ಟಿದ್ರು, ಅದರಾಗ ಸ್ವಲ್ಪ ತುಪ್ಪವನ್ನು ಮತ್ತೆ ತುಂಬಿದರು. ಆ ದೀಪ ಮತ್ತೆ ಮುಂದೆ ಹರಿಯಿತು. ಎಲ್ಲಿ ಹರಿಯಿತು? 12 ಆತು. 12ರಿಂದ 12 ಆತು, 1 ಆತು, 2 ಆತು, 3 ಆತು. ಇನ್ನೇನು ದೀಪ ಆರದಿತ್ತು. ಆ ಶ್ರಾವಿಕ ಇವತ್ತು ಏನಾಗಿತ್ತೆ ಗೊತ್ತಿಲ್ಲ. ಆ ಶ್ರಾವಿಕ ಏನು ಮಾಡಿದರು? ಸ್ವಲ್ಪ ಅದರಲ್ಲಿ ಮತ್ತೆ ತುಪ್ಪವನ್ನು ತುಂಬಿದರು. ಏನು ರಾತ್ರಿ ಏನೇನು ಮಾಡೋ ಅವರು ಪಾಪ ಕೂತ್ಕೊಂಡಿದ್ರು, ಏನಂತ ಗೊತ್ತಿಲ್ಲ, ಸ್ಥಿತಿ ಏನೂ ಗೊತ್ತಿಲ್ಲ. ಆವಾಗ ದೀಪದ ಜ್ಯೋತಿ ಆರಲ್ಲ, 3:30-4 ಗಂಟೆ ಅಷ್ಟೊತ್ತಿಗೆ ಅವರ ಶ್ವಾಸದ ದೀಪ ಆರಿ ಹೋತು. ಯಾರ್ದು? ಅಲ್ಲಲ್ಲ, ಮುನಿ ಅಲ್ಲ, ಶ್ರಾವಕರ. ಯಾರೋ ಶ್ರಾವಕರ ಡ್ರಾಮಾ ಮಾಡೋರು. ಶ್ರಾವಕರ ವಸ್ತುತಿಥಿಲಿ ಶ್ರಾವಕರು ಇರಲ್ಲ, ಸಮ್ಯಕ್ ದರ್ಶನವೂ ಇರಲ್ಲ, ಸಮ್ಯಕ್ ಚಾರಿತ್ರಂತೂ ಎಲ್ಲಿಂದ ಬರಬೇಕು? ಅದೂ ಡ್ರಾಮಾ ಇತ್ತು. ಆದರೆ ಪ್ರಾಣ ಹೋದ ತಕ್ಷಣ ಶ್ರಾವಿಕಿಗೆ ತುಂಬ ವಿಕಲ್ಪ ಆಯ್ತು. ನೀವಾದ್ರೆ ಏನು ಹೇಳರ? ಅಯ್ಯೋ ಸ್ವರ್ಗಲ್ಲ, ಮೋಕ್ಷನೇ ಆಯ್ತು ಬಿಡ್ರಿ. ಏನಾಯ್ತು? ಸಾಮಾಯಿಕ ಭಾಳ ಸಾಮಾಯಿಕ ಮಾಡ್ತಾರೆ, ಪ್ರಾಣ ಹೋತ್ರಿ, ಸ್ವರ್ಗಕ್ಕೆ ಹೋದ್ರಲ್ಲ ಮೋಕ್ಷಕ್ಕೆ ಹೋದ್ರು ಅನ್ನೋರು ನೀವು. ಆವಾಗ ಆದ್ರೆ ಅಲ್ಲ, ಆದದ್ದೇ ಬೇರೆ. ಏನಾಯ್ತು? ಇಲ್ಲಿ ಏನೋ ಬೇರೆ ಆದು, ಆದರೆ ಎಲ್ಲ ಕಡೆ ನಡೀತದೆ. ನೆನಪಿಟ್ರಿ, ಹಾವು ಯಾವಾಗಲೂ ಸರ್ಪ ಈಗ ಹತ್ತಿರ ಬರ್ತೈತಂತೆ. ಏನ? ಕಲ್ಲ ನಾಗಾರ ಕಂಡರೆ ಹಾವೆಂದು ಹಾಲೆರಿಯುವರು, ನಿಜವಾದ ನಾಗಾರ ಕಂಡರೆ ಕೊಲ್ಲೆನ್ನುವರು. ಅದು ಎಷ್ಟು ಜೋರಾಗಿ ಓಡ್ತದಲ್ಲ, ಅಷ್ಟು ಜೋರಾಗಿ ವಂಕ ಡೊಂಕ ಈ ರೀತಿ ಆ ರೀತಿ ಡೊಂಕಾಗಿ ತಿರುವು ಮುರುವು ಮಾಡಿಕೊಂಡು ಓಡ್ತದೆ. ಆದರೆ ನೀವು ನೆನಪಿಡ್ರಿ, ಆ ಹಾವು
ಬಿಲದ ಒಳಗೆ ಹೋಗಬೇಕಿದ್ರೆ ಸೀದಾಗಿ ಹೋಗ್ತದ. ಎಲ್ಲಿ ಹೋಗ್ತದ? ನೀವೇನೇ ಮಾಡ್ರಿ ಮೋಕ್ಷಕ್ಕೆ ಹೋಗ್ಬೇಕಂದ್ರೆ ಸಮ್ಯಕ್ ದರ್ಶನ ಪಡ್ಕೊಳ್ಳೇಬೇಕ, ಸಮ್ಯಕ್ ಜ್ಞಾನ ಪಡ್ಕೊಳ್ಬೇಕು, ಸಮ್ಯಕ್ ಚಾರಿತ್ರ್ಯ ಪಡ್ಕೊಳ್ಬೇಕು. 10 ಧರ್ಮ, 12 ತಪ, 22 ಪರಿಚಯಗಳು, 28 ಮೂಲಗುಣಗಳನ್ನು ನೀವು ಪಾಲನೆ ಮಾಡಿನೇ ರತ್ನತ್ರಯಧಾರಿಗಳಾಗಿ ಮೋಕ್ಷಕ್ಕೆ ಹೋಗ್ಬೇಕು. ಬೇರೆ ಯಾವ ಶಾರ್ಟ್ ಕಟ್ ರಸ್ತೆ ಇಲ್ಲ. ನಮಗೊಂದು ಶಾರ್ಟ್ ಕಟ್ ರಸ್ತೆ ಹೇಳ್ಕೊಡ್ರಿ ಮಹಾರಾಜ. ಯಾವ ಶಾರ್ಟ್ ಕಟ್ ಇಲ್ಲ, ಎಲ್ಲ ಜೇಬ್ ಕಟ್. ನೋಡಿರಿ, ಇದಕ್ಕೆ ಅವ್ರು ಏನು ಮಾಡಿದ್ರ, ಆ ಶ್ರಾವಕಿಗೆ ವಿಕಲ್ಪ ಆಯ್ತು. ಆದ್ರೆ ಏನು ಮಾಡೋಕ್ಕೆ ಸಾಧ್ಯ? ಆದದ್ದಾಯ್ತು. ಏನೋ ಅಂತ ಅಗ್ನಿ ಸಂಸ್ಕಾರ ಮುಗಿಸಿದ್ರು, ಕೆಲವೇ ದಿನ ಕಳೀತು. ಆದರೆ ಆ ಶ್ರಾವಿಕೆ ಒಂದು ಬಾವಿಯಲ್ಲಿ, ಬಾವಿ ಇನ್ನೊಂದು ಬಾವುಡಿ ಅಂತಾರೆ ಹಿಂದೀಲಿ, ಕೆಳಗೆ ಮೆಟ್ಲು ಇರ್ತಾವೆ, ಇಳಿದು ಹೋಗಿ ನೀರು ತುಂಬ್ಕೊಂಡು ಬರೋದು ಏನಿರ್ತದ ಅಂಥದ್ರಲ್ಲಿ ನೀರು ತುಂಬ್ಕೊಬರಕ್ಕೆ ಹೋಗ್ತಿದ್ರು ದಿನ. ಆದರೆ ಒಂದು ದೊಡ್ಡ ಕಪ್ಪೆ ಯಾರು ಹೋದರೂ ಬರ್ತಾಯಿಲ್ಲ. ಆ ಶ್ರಾವಿಕೆ ಯಾವಾಗ ನೀರು ತುಂಬಕ್ಕೆ ಹೋಗ್ತಾರೆ ಅವ್ರದ್ದು ಕೊಡದ ಮೇಲೆ ಜಿಗಿದು ಬರೋದು, ಅವ್ರ ಬಟ್ಟೆ ಮೇಲೆ ಮೈ ಮೇಲೆ ಜಿಗಿದು ಬಂದುಬಿಡ್ತಿತ್ತು. ಅವ್ರಿಗೆ ಯಾಕೋ ಬೇಡ ಗ್ಲಾನಿ ಅನ್ನಿಸ್ತಿತ್ತು. ಕೆಳಗೆ ಬಿಡಿಸಿ ಆ ನೀರು ತೊಗೊಂಡು ಬರ್ತಾಯಿದ್ರು. ಎಷ್ಟೋ ದಿನ ಕಳೆದ ಮೇಲೆ ಆ ಶ್ರಾವಿಕೆಯ ಭಾಗ್ಯೋದಯದಿಂದ ಒಬ್ಬರು ಮುನಿಗಳ ಆಹಾರ ಅವ್ರ ಮನೆಯಲ್ಲಿ ಆಯಿತು. ಮುನಿಗಳ ಆಹಾರ ಆದಮೇಲೆ ಕೇಳ್ರಿ ಈ ಕಡೆ, ಮುನಿಗಳ ಆಹಾರ ಆದಮೇಲೆ ಆ ಶ್ರಾವಿಕೆ ಆ ಮುನಿಗಳಿಗೆ ಕೇಳ್ತಾರೆ, ಮಹಾರಾಜರೇ ನನಗೊಂದು ಒಂದು ಜಿಜ್ಞಾಸ ಹುಟ್ಟಿದೆ, ಏನೋ ಒಂದು ಪ್ರಶ್ನೆ ಶಂಕ ಇದೆ, ಅದರ ಸಮಾಧಾನ ಮಾಡಿದ್ರು ಕೊಡ್ರಿ ಅಂತ. ಏನು ಅಂತ ಕೇಳಿದಾಗ ಅವ್ರು ಹೇಳಿದರು, ಹೀಗೆ ಯಾಕೆ ಮಾಡ್ತತೆ ಈ ಕಪ್ಪೆ? ಆವಾಗ ಮುನಿಗಳು ಹೇಳಿದ್ರು, ಆ ಕಪ್ಪೆ ಬೇರೆ ಯಾರೂ ಅಲ್ಲ. ಏನಲ್ಲ? ಆ ಕಪ್ಪೆ ಬೇರೆ ಇನ್ಯಾರೂ ಅಲ್ಲ. ಆ ಕಪ್ಪೆ ನಿಮ್ಮ ಮನೆ ಶ್ರಾವಕರು ಈ ಥರ ನೇಮ ತಗೊಂಡಿದ್ರು, ಆದರೆ ನಿಮಗೆ ಗೊತ್ತಿಲ್ಲ. ನೀವು ತುಪ್ಪವನ್ನು ತುಂಬ್ತಾ ಬಂದ್ರಿ ಆ ದೀಪದಲ್ಲಿ. ಆಮೇಲೆ ಅದರ ಕಾರಣದಿಂದ ಅದು ಅವರು ವ್ಯಾಪಾರ ಉದ್ಯೋಗದಲ್ಲೆಲ್ಲ ಮಾಯಾಚಾರ ಮಾಡೋದ್ರಿಂದ ಅದು ಮಾಯಾಚಾರದಿಂದ ತಿರ್ಯಂಚಾಯು ಬಂದಾಗ್ತದೆ, ಮಾಯಾ ತಿರ್ಯಜ್ಞೋ. ಆದ್ದರಿಂದ ಅದು ಕಪ್ಪೆಯಾಗಿ ಹುಟ್ಕೊಂಡಿದೆ. ಅದಕ್ಕೆ ಪೂರ್ವ ಜನ್ಮದ ನೆನಪಿಗೆ ಬಂದದ್ರಿಂದ ಈಗ ಸಮ್ಯಕ್ ದೃಷ್ಟಿಯಾಗಿದೆ. ನಿಮಗೆ ಈಗಾಗಿಲ್ಲ. ನಮ್ಮ ಆಚಾರ್ಯ ಭಗವಂತರು ಹೇಳ್ತಾರೆ, जब वो महावीर भगवान का जीव मारीची था, मूछ वाला था उसने माना नहीं, जब पूछ वाला था तब मान लिया. क्या किया? ಅವರಿಗೆ ಮೊದಲೇ ಮೀಸೆ ಇದ್ದು ಕೇಳಂತೆ, ಕಡೆಗೆ ಬಾಲ ಬಂತು, ಆವಾಗ ಹೇಳದ್ದು ಕೇಳಿದ್ರು. ಯಾವಾಗ? ಮೊದಲು ಹೇಳೋದು ಕೇಳಲಿಲ್ಲ. ಆವಾಗ ಆ ಕಪ್ಪಿಗೆ ನೆನಪಿಗೆ ಬಂದಿತ್ತೆ. ಈಗ ಸಮ್ಯಕ್ ದರ್ಶನ ಪಡ್ಕೊಂಡತ್ತೆ, ಅಣುವ್ರತವನ್ನು ಪಾಲನೆ ಮಾಡ್ತಾಯಿತೆ. ಅದಕ್ಕಾಗಿ ಪೂರ್ವಜನ್ಮದ ನೆನಪಿ ಒಂದು. ಆ ಕಪ್ಪೇನು ಹೌದಾ, ಭಾಳ ಮನಸ್ಸಿಗೆ ನೋವಾತು. ಏನ ನಿಮ್ಮಂದ್ರೆ ಏನಂತೀರಿ? ನಿಮ್ಮ ಗಾಡಿ ಕೆಳಗೆ ಎಷ್ಟು ಸಾಯ್ತವೋ, ಏನಾಗ್ತವೆ, ನಿಮ್ಮ ಕಾಲು ಕೆಳಗೆ ಕಡಲೆ ಕಾಳಂಗಿರ್ತಾವ. ಆವಾಗ ಅಂದರು ಆ ಕಪ್ಪೆಯನ್ನು ತಂದು ಮನೆಯಲ್ಲೇ ಒಂದು ಪಕ್ಕದಲ್ಲಿ, ಮನೆಯ ಪಕ್ಕದಾಗ ಹೊರಗಡೆ ಒಂದು ನೀರಿನ ಟ್ಯಾಂಕಿ ಕಟ್ಟಿ ಅದ್ರಾಗ ಮೇಲೆಲ್ಲ ಜಾಳಿಗೆ ಹಾಕಿ ಒಂದು ಬಾಗಿಲು ಮಾಡಿಟ್ಟು ಅದಕ್ಕೆ ಆಚೆಗೆ ಬರೋಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿದರು. ಹಾಗೆ ಎಷ್ಟೋ ದಿನ ಅದಕ್ಕೆ ಕಾಲಕ್ರಮೇಣ ಕಳೀತಾ ಇದ್ದಾಗ, ವರ್ಷಗಳು ಕಳೆದಾಗ ಒಂದು ದಿನ ವಿಪುಲಾಚಲ ಪರ್ವತದಲ್ಲಿ ಪ್ರಭು ಮಹಾವೀರರ ಸಮೋಶ್ರಣ ಬಂತು. ಆ ಸಮೋಶ್ರಣ ಬಂದಾಗ ರಾಜ ಶ್ರೇಣಿಕ ನಗರದೆಲ್ಲ ಧರ್ಮದ ಬೇರಿಯನ್ನು ಬಾರಿಸಿದ್ರಂತೆ. ಧರ್ಮದ ಬೇರಿ ಬಾರಿಸಿದಾಗ ತಿಳಿಸಿದರು, ಭಗವಾನ್ ಮಹಾವೀರರ ಸಮೋಶ್ರಣ ವಿಪುಲಾಚರದಲ್ಲಿ ಬಂದಿದೆ, ತಾವೆಲ್ಲರೂ ಅವರಿಗೆ ವನಪಾಲನ ಬಂದು ಹೇಳಿದಾಗ 7 ಹೆಜ್ಜೆ ಆಸನದಿಂದ ಎದ್ದು ಹೋಗಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಆ ವನಪಾಲನಿಗೆ ಏನು ಸುದ್ದಿ ತಂದಿದ್ದೋ ಅವರ ಶರೀರದಲ್ಲಿ ಹಾಕ್ಕೊಂಡ ಉತ್ತಮ ಒಡವೆ ಆಭರಣಗಳನ್ನು ಬಿಚ್ಚಿಕೊಟ್ರು. ಆಮೇಲೆ ಅವರು ಹೋಗಿ ಎಲ್ಲ ಒಟ್ಟಾಗಿ ಸಮೋಶ್ರಣಕ್ಕೆ ಆ ಶ್ರಾವಿಕೆಯನ್ನು ಹೋಗೋಕ್ಕೆ ಶುರು ಮಾಡಿದರು.
ಆದರೆ ಅದರ ಮಧ್ಯದಾಗ ಆ ಕಪ್ಪಿಗೂ ಗೊತ್ತಾತು, ಅದು ಸಮ್ಯಕ್ ದರ್ಶನ ಪಡ್ಕೊಂಡಿತ್ತು, ಅನುವ್ರತ ಪಾಲನೆ ಮಾಡ್ತಾ ಇತ್ತು. ಆ ಕಪ್ಪೆನೂ ಕೂಡ ಆ ಇದ್ರ ಕೆಳಗೆ ಬಂತು. ಎದ್ರ ಕೆಳಗೆ? ಆಚೆಗಿಂದ ಒಂದು ಟ್ಯಾಂಕಿಯಿಂದ ಈಚೆಗೆ ದಾಟಿ ಬಂದು ಅಲ್ಲಿ ಒಂದು ಹೂವಿನ ಎಸಳನ್ನು ತನ್ನ ಬಾಯಲ್ಲಿ ಹಿಡ್ಕೊಂಡು, ಹೂವಲ್ಲ, ಅಲ್ಲಿ ಮರ ಹತ್ತಿ ಕಿತ್ಕೊಂಡು ಬಂದಿಲ್ಲ, ಗಿಡದ ಕಿತ್ತಿಲ್ಲ, ಅಲ್ಲೇ ಒಣಗಿ ಬಿದ್ದದ್ದ ಒಂದು ಹೂವಿನ ಎಸಳು, ಏನಂತೀರ, ದಳ ಹಿಡ್ಕೊಂಡು ಬಾಯಾಗ ಜಿಗಿತಾ 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 ಹೋಗಕತ್ತಿತ್ತು. ದಾರಿಯಲ್ಲಿ ಅಷ್ಟರಲ್ಲಿ ರಾಜ ಶ್ರೇಣಿಕನ ಆನೆಯ ಮೇಲೆ ಅಂಬಾರಿ ಏರಿ ಬರ್ತಾ ಇದ್ದ. ಆವಾಗ ಎಲ್ಲಿ ಕಾಣಬೇಕ್ರಿ? ನಲ. ಆವಾಗ ಅವ್ರು ಏನು ಮಾಡ್ತಾರೆ, ಆನೆ ಹೋಗ್ತಾ ಇದ್ದಾಗ ಜಿಕ್ಕೊಂತ ಹೋಗ್ತಾ ಇತ್ತು. ಆ ಆನೆ ಕಾಲ ಅದರ ಮೇಲೆ ಬಿತ್ತು. ಮಾಡಿದ್ದು ಉಂಡ್ರಲ್ಲ ಮಹಾರಾಜರೇ, ಮಾಡಿದ್ದುಣ್ಣು ಮಾರೇ, ನೀವು ಉಂಡ್ರಲ್ಲ, ಬಸ್ತಿ ಬಸ್ತಿ, ಧರ್ಮ ಧರ್ಮ, ಮಂದಿರ ಮಂದಿರ, ಪ್ರವಚನ ಮಹಾರಾಜರು ಉಂಡ್ರಲ್ಲ. ಯಾರು ಉಂಡ್ರು? ಕಪ್ಪು ಉಣ್ತಲ್ಲ. ಭಗವಾನ್ ಮಹಾವೀರ ದರ್ಶನಕ್ಕೆ ಹೋಗಿ ಏನು ಉಣ್ತು? ಸತ್ತು ಹೋತು. ಆದರೆ ಸತ್ತು ಹಾಗೆ ಹೋಗಿಲ್ಲ. ಅದರ ಸ್ವರೂಪ ಸ್ವರ್ಗದಲ್ಲಿ ಒಬ್ಬ ಮಹಾನ್ ವೃದ್ಧಿಧಾರಿಯಾದಂಥ ವೈಮಾನಿಕ ದೇವನಾಗಿ ಹುಟ್ಟಿದ. 1, 2, 3, 4ನೇ ಸಮಯದೊಳಗೆ ಇಲ್ಲಿ ಪ್ರಾಣ ಬಿಟ್ಟು ಅಲ್ಲಿ ಜನ್ಮ ತಾಳ್ತಾರೆ. ಸ್ವರ್ಗ ಆಗಲಿ, ನರಕ ಆಗಲಿ, ಮನುಷ್ಯ ಆಗಲಿ, ತಿರಿಯಂಚಾಗಲಿ, ಅಲ್ಲಿ ಜನ್ಮ ತಾಳಿ ನೋಡ್ತಾನೆ. ಇದೇನು, ಯಾರು, ಏನು? 16 ವರ್ಷದ ಯುವಕನ ಹಾಗೆ ಯುವತಿಯರಾಗೆ ಉಪಪಾದಶಯದಲ್ಲಿ ಎದ್ದು ಕೂತ್ಕೊತಾರೆ. ಆವಾಗ ಬಾಗಿಲು ತೆಗಿತದೆ. ಎಲ್ಲ ಬನ್ನಿ ಬನ್ನಿ, ಸ್ವಾಗತ, ಧರ್ಮದ ಮಹಿಮೆಯಿಂದ ತಾವಿಲ್ಲಿ ಬಂದರೆ ಔದಿ ಜ್ಞಾನದಿಂದ ತಿಳ್ಕೊಂಡು ಅಲ್ಲಿ ಹೋಗಿ ಸ್ನಾನ ಮಾಡಿ ಸರೋವರದಲ್ಲಿ ಮತ್ತೆ ಭಗವಂತನ ಅಭಿಷೇಕ ಪೂಜೆ ಮಾಡಿ ದಿವ್ಯ ಆದಂಥ ಕಲ್ಪವೃಕ್ಷದ ಫಲ ಪುಷ್ಪಗಳನ್ನೆಲ್ಲ ಅಷ್ಟದ್ರವ್ಯಗಳನ್ನು ತಗೊಂಡು ಎಲ್ಲಿ ಭಗವಂತರ ಸಮೋಷಣದಲ್ಲಿ ಹೋಗಿ ಸಾಕ್ಷಾತ್ ಪೂಜೆ ಮಾಡಿ, ಆದರೆ ಎಲ್ಲ ವೈಭವದ ಜೊತೆಗೆ ತನ್ನ ಮುಕ್ಕುಟದ ಮೇಲೆ ಒಂದು ಕಪ್ಪೆಯ ಚಿಹ್ನೆಯನ್ನು ಮಾಡಿಕೊಂಡೆ. ಯಾವುದ್ರ ಮೇಲೆ? ಆ ಚಿಹ್ನೆಯನ್ನು ಮಾಡಿಕೊಂಡು ಭಗವಂತರ ಸಮೋಷಣದಲ್ಲಿ ವಿರಾಜಮಾನನಾಗಿ ಪೂಜೆ ಎಲ್ಲ ಮಾಡಿದರು ಬಹಳ ವೈಭವದಿಂದ. ಮತ್ತು ದೇವನ ಕೂಟಗಳಲ್ಲಿ, ಅಲ್ಲಿ 12 ಸಭೆಗಳಲ್ಲಿ ಆ ದೇವತೆಯ ಸಭೆಯಲ್ಲಿ ಹೋಗಿ ವೈಮಾನಿಕ ದೇವತೆ ಸಭೆಯಲ್ಲಿ ಕೂತ್ಕೊಂಡು ಅವರು ಭಗವಂತರ ದಿವ್ಯ ದನಿ ಕೇಳಕ್ಕೆ ಸ್ತುತಿ ಮಾಡ್ತಾ ಕೂತ್ಕೊಂಡ್ರು. ರಾಜ ಶ್ರೇಣಿಕ ಆಮೇಲೆ ಹೋಗಿದ್ದಾರೆ. ಎಲ್ಲಿಗೆ? ಸಮೋಷಣದಾಗ. ಅವರು 60,000 ಪ್ರಶ್ನೆಗಳನ್ನು ಕೇಳಿದ್ರಂತೆ. ಆವತ್ತಿನ ಪ್ರಶ್ನೆ ಏನು ಕೇಳಿದ್ರಂತ ಗೊತ್ತಾ? ಪ್ರಭು ಮಹಾವೀರರಿಗೆ, ಪ್ರಭು ಭಗವಂತರಿಗೆ ಬಂದು ದರ್ಶನ ಪೂಜೆ ಎಲ್ಲ ಮಾಡಿಕೊಂಡು ಪ್ರಶ್ನೆ ಕೇಳಿದರು. ಭಗವಂತರ ಪ್ರಭುಗಳೇ, ಹೇ 3 ಲೋಕದ ಒಡೆಯನಾದ ಪ್ರಭು ಮಹಾವೀರ ಪ್ರಭು ಭಗವಂತರ, ಈ ದೇವನಿಗೆ ಇಷ್ಟು ವೈಭವ, ಇಷ್ಟ ರೂಪು ಯಾವ ಪುಣ್ಯದಿಂದ ಇವ್ರಿಗೆ ಪ್ರಾಪ್ತ ಆಗಿದೆ? ಮತ್ತು ಈ ದೇವರ ಮುಕುಟದಲ್ಲಿ ಕಪ್ಪೆ ಚಿಹ್ನೆ ಯಾಕೆ? ಎಲ್ಲ ಕಥೆಯನ್ನು ಹೇಳಿ ಮುಗಿಸಿದ್ರಂತೆ. ಯಾರು? ನಾವು ಆರಾಧ್ಯರ ಆರಾಧನೆ ಮಾಡಿ ನಾವು ಒಂದು ದಿನ ಆರಾಧ್ಯರಾಗಣ, ಆ ಸಿದ್ಧತ್ವ ಶುದ್ಧತ್ವ ಪಡ್ಕೊಳ್ಳೋಣ. ಪ್ರಭುಗಳ ಹತ್ರ ದೇವರಿಂದ ನಾವು ಇದೇ ಕೇಳ್ಕೊತಾ ಇದ್ದೀವಿ, ತಮ್ಮೆಲ್ಲರಿಗೂ ಒಳ್ಳೆಯ ಬುದ್ಧಿ ಪ್ರಾಪ್ತ ಆಗಲಿ, ತಮಗೆ ಹೇಗೆ ಸಿದ್ಧತ್ವ ಶುದ್ಧತ್ವ ಮೋಕ್ಷದ ಪ್ರಾಪ್ತಿಯನ್ನು ಪ್ರಭು ಪಡ್ಕೊಂಡ್ರೆ ತಮ್ಮೆಲ್ಲರಿಗೂ ಆ ಮೋಕ್ಷದ ಪ್ರಾಪ್ತಿ ಆಗಲಿ ಅಂತ परम पूज संत श्रमणीय आचार्य भगवान विद्यासागर जी महाराज की। इस कार्यक्रम के पुण्यार्चक थे बाहुबली एंड मुत्तीन होलसेल्स साड़ीज एंड क्लॉथ मर्चेंट्स, चदचन डिस्ट्रिक्ट, विजयपुर एवं समस्त बाहुबली एंड मुत्तीन परिवार।